ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಅವರನ್ನ ಸದ್ಯ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ, ಸಿಐಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತು, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಆರೋಗ್ಯದಲ್ಲಿ ಏರುಪೇರೇನಾಗಿತ್ತು ಅದು ಸರಿ ಹೋಗಿದೆ. ಸದ್ಯ ಅವರನ್ನ ಕಸ್ಟಡಿ ಕೊಡಲಾಗಿದೆ. ಜಗ್ಗನ ಜೊತೆಗಿನ ಸ್ನೇಹ ಸಂಬಂಧವೇ ಭೈರತಿಗೆ ಮುಳುವಾಗಿದೆ. ಭೈರತಿ ಬಸವರಾಜ್ ಬಳಕೆ ಮಾಡ್ತಾ ಇದ್ದಂತ ಸೀಕ್ರೆಟ್ ಮೊಬೈಲ್ ಅನ್ನ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆ ಮೊಬೈಲ್ ನಲ್ಲಿ ಬಿಕ್ಲು ಶಿವ ಕೊಲೆ ಕೇಸ್ನ ಸೀಕ್ರೆಟ್ ಅಡಗಿದೆಯಾ, ಸತ್ಯ ಮರೆಮಾಚೋದಕ್ಕೆ ಆ ಮೊಬೈಲ್ ಅನ್ನ ಬಚ್ಚಿಟ್ರ ಅಂತ ಪ್ರಶ್ನೆಗಳು ಎದ್ದಿರೋದು. ಇದೇ ಆಯಾಮದಲ್ಲಿ ತನಿಖೆ ನಡೆಸೋದಕ್ಕಿದ್ದಾರೆ ಸಿಐಡಿ ಅಧಿಕಾರಿಗಳು. ಅರೆಸ್ಟ್ ಮಾಡಿದಾಗ ಎದೆನೋವು ಕಾಣಿಸಿಕೊಳ್ತು, ಅವರನ್ನ ಜಯದೇವ ಆಸ್ಪತ್ರೆಗೆ ದಾಖಲಿಸಲಾಯಿತು. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಸದ್ಯ ಅವರ ಆರೋಗ್ಯ ಸ್ಥಿತಿ ನಾರ್ಮಲ್ಲು. ನಂತರ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. 9 ದಿನ ಕಸ್ಟಡಿ ಕೇಳಿದ್ರು ಸಿಐಡಿ ಅಧಿಕಾರಿಗಳು, ಆದರೆ 7 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಕಸ್ಟಡಿಯಲ್ಲಿಟ್ಟು ಭೈರತಿ ಬಸವರಾಜ್ ಅವರನ್ನ ಇವತ್ತಿನಿಂದ ವಿಚಾರಣೆಗೊಳಪಡಿಸುವುದಕ್ಕಿದ್ದಾರೆ ಅಧಿಕಾರಿಗಳು. ಬಿಕ್ಲು ಶಿವ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಜಗ್ಗನ ಜೊತೆಗಿನ ಸಂಪರ್ಕ ಸಂಬಂಧ ಇದೇ ಭೈರತಿ ಬಸವರಾಜ್ ಅವರಿಗೆ ಮುಳುವಾಗಿರೋದು. ಆ ಸಂಪರ್ಕ ಸಂಬಂಧ ಯಾವ ರೀತಿಯದ್ದು, ಬಿಕ್ಲು ಶಿವ ಕೊಲೆಗೆ ಏನು ಕಾರಣ ಆಯಿತು, ಭೈರತಿ ಬಸವರಾಜ್ ಅವರ ಸೂಚನೆಯೇ ಬಿಕ್ಲು ಶಿವ ಕೊಲೆಗೆ ಏನಾದರೂ ಕಾರಣ ಆಗಿದೆಯಾ, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ವಿಚಾರಣೆಗೊಳಪಡಿಸುವುದಕ್ಕಿದ್ದಾರೆ. ಇನ್ನು ಭೈರತಿ ಬಸವರಾಜ್ ಅವರು ಒಂದು ಮೊಬೈಲನ್ನು ಬಳಸ್ತಾ ಇದ್ರು. ಆ ಮೊಬೈಲ್ನಲ್ಲಿ ಈ ಕೊಲೆಯ ಸೀಕ್ರೆಟ್ ಅಡಗಿದೆ ಅಂತ ಸಿಐಡಿ ಅಧಿಕಾರಿಗಳು ಭಾವಿಸಿದ್ದಾರೆ. ಅದನ್ನು ಕೂಡ ಈಗ ವಶಪಡಿಸಿಕೊಳ್ಳಲಾಗಿದೆ. ತನಿಖೆ ಮುಂದುವರೆದಿದೆ. ಇವತ್ತು ವಿಚಾರಣೆಗೆ ಒಳಪಡಿಸುವುದಕ್ಕಿದ್ದಾರೆ ಅಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.